ಇವತ್ತು ನಾವು ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ಸ್ಗೆ ಬಂದಿದ್ದೀವಿ. ಇಲ್ಲಿ ಮಕ್ಕಳಿಗೆ ತುಂಬ ಒಳ್ಳೆ ಆ್ಯಕ್ಟಿವಿಟೀಸ್ ಇದ್ದಾವೆ ಆ್ಯಂಡ್ ನಾಲೆಜ್ ಗೇನ್ ಮಾಡೋಕ್ಕಿದೆ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ವೆಕೇಷನ್ ಇತ್ತು. ಅದಲ್ಲದೆ ಇಲ್ಲಿ ತುಂಬ ನೀವೇ ನೋಡ್ಬೋದು ಎಷ್ಟೊಂದು ಮೂವೀಸ್ದು ಪೇಂಟಿಂಗ್ಸ್ ನೋಡ್ತೀರಾ. ಇಟ್ ವಾಸ್ ನೈಸ್ ಆ್ಯಕ್ಚುಲಿ ಫಾರ್ ಕಿಡ್ಸ್. ಇದು ಬಂದು ವಿಲೇಜ್ ಕಾನ್ಸೆಪ್ಟ್ ಇತ್ತು. ಇಲ್ಲಿ ಹಳೆ ಕಾಲದಲ್ಲಿ ಹೇಗೆ ಯಾವ ರೀತಿ ಪಾಟ್ರೀಸ್ ಯೂಸ್ ಮಾಡ್ತಾಯಿದ್ರು ಮತ್ತು ಏನೇನು ಟೂಲ್ಸ್ ಯೂಸ್ ಮಾಡ್ತಾಯಿದ್ರು ಇದನ್ನೆಲ್ಲ ಮಕ್ಕಳಿಗೆ ತಿಳ್ಸೋಕ್ಕೆ ಇಟ್ಸ್ ವೆರಿ ಗುಡ್ ಪ್ಲೇಸ್ ಆ್ಯಕ್ಚುಲಿ. ನೋಡ್ಬೋದು ನೀವು ನೋಡಿ ಇಲ್ಲೇ. ಆ್ಯಕ್ಚುಲಿ ಫ್ರೆಂಡ್ಸ್ ಇಲ್ಲಿ ಮಿರರ್ ಮೇಝ್ ಅಂತ ಹೋದ್ವಿ. ಬಟ್ ಇಟ್ ವಾಸ್ ಸೋ ಮಚ್ ಫನ್. ಎಲ್ಲಿ ಹೋದ್ರೂ ನಮಗೆ ಆ್ಯಕ್ಚುಯಲ್ ವೇ ಏನಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ದಿಸ್ ಇಸ್ ಮಿರರ್ ಮೇಝ್. You have to visit this Jollywood where you will enjoy everything here. ಆ್ಯಂಡ್ ಇದು ಬಂದು ಡೈನೋಸರ್ಸ್ ಪಾರ್ಕ್. ಡೈನೋಸಾರ್ಸ್ ಎಲ್ಲ ಅಲ್ಲೇ ಇರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಡೈನೋಸಾರ್ಸು. ಸೊ ಅಲ್ಲಿ ಟ್ರೈನ್ ಥರ ಏನಿದೆ ಅದರಲ್ಲಿ ಕೂತು ನಾವು ಎಲ್ಲ ಹೋಗ್ತೀವಿ ಒಂದು ರೌಂಡ್ ಫುಲ್ಲು. ಸೊ ಎಲ್ಲನೂ ಒಂದೊಂದೇ ಡೈನೋಸರ್ನ ನೋಡ್ಕೊಳ್ತಾ ಹೋಗ್ತೀವಿ. ಮಕ್ಳಿಗೆ ಇದು ತುಂಬ ಇಷ್ಟ ಆಗುತ್ತೆ. ಈವನ್ ವಿ ಎಂಜಾಯ್ಡ್ ಆ್ಯಕ್ಚುಲಿ. ಇದು ಬಂದು ಟೈಟಾನಿಕ್ ಬಗ್ಗೆ. ಸೊ ಅದು ಶಿಪ್ ಹೇಗಿತ್ತು ನೋಡಿ, ಎಷ್ಟು ದೊಡ್ಡದಿದೆ. ಸೊ ಒಂದು ಎಂಡಿಂದ ಇನ್ನೊಂದು ಎಂಡು ಹೋಗೋಕ್ಕೆ ನಿಮಗೆ ಆಲ್ಮೋಸ್ಟ್ 2-3 ಡೇಸ್ ಬೇಕಾಗಿರುತ್ತೆ ರಿಯಲ್ ಟೈಟಾನಿಕ್ ಶಿಪ್ಪಲ್ಲಿ. ಆ್ಯಂಡ್ ಇದರಲ್ಲಿ ಎಲ್ಲ ಡೀಟೇಲ್ಸ್ ಇತ್ತು ಆ ಟೈಟಾನಿಕ್ ಬಗ್ಗೆ. ಹೇಗೆ ಸಿಂಕ್ ಆಯಿತು, ಎಷ್ಟು ಜನ ಉಳ್ಕೊಂಡಿದ್ರು, ಎಷ್ಟು ಜನ ಸತ್ತರು. ಆ್ಯಂಡ್ ಟೈಟಾನಿಕ್ ಬೋಟ್ ನೋಡ್ಬೋದು ನೀವು, ಈ ಬುರ್ಜ್ ಖಲೀಫಾಗಿಂತ ದೊಡ್ಡದಿದೆ. ಸೊ ಅಷ್ಟು ದೊಡ್ಡ ಶಿಪ್ ಅದು, ಅಷ್ಟು ಮುಳುಗೋಯಿತು. ಆ್ಯಂಡ್ ನಮಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾರೆ ಒಳಗಡೆ ಹೇಗಿತ್ತು ಟೈಟಾನಿಕ್ ಶಿಪ್ ಒಳಗಡೆ, ಆ್ಯಂಡ್ ಮುಳುಗುವಾಗ ಹೇಗಾಯಿತು ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇಲ್ಲಿ ಜಾಲಿವುಡ್ನಲ್ಲಿ.
ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಆ್ಯಂಡ್ ಇದು ಬಂದು ಗ್ಲೋ ಗಾರ್ಡನ್ ಅಂತ. ಎಲ್ಲ ಕಡೆ ನಿಮ್ಗೇನಂದರೆ ಬ್ಲ್ಯಾಕ್ ಇರುತ್ತೆ, ಅದ್ರ ಮಧ್ಯ ಇವರು ಫ್ಲವರ್ಸ್ಗೆ ಮತ್ತು ಲೀವ್ಸ್ಗೆ ಮತ್ತು ಬೇರೆ ಬೇರೆ ಎಲ್ಲದಕ್ಕೂ ಡಿಫ್ರೆಂಟ್ ಕಲರ್ಸ್ ಮಾಡಿರ್ತಾರೆ. ಅದರಲ್ಲೂ ನಿಮಗೆ ವೈಟ್ ಗ್ಲೋ ಆದಂಗೆ ಕಾಣುತ್ತೆ. ಚೆನ್ನಾಗಿತ್ತು, ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ನೀವೇ ನೋಡ್ತಾ ಇರ್ಬೋದು. ಸೊ ಎಲ್ಲೆಲ್ಲಿ ವೈಟ್ ಕಲರ್ಸ್ ಇದೆ ಅಲ್ಲೆಲ್ಲ ಲೈಟ್ ಥರ ಫೀಲ್ ಆಗುತ್ತೆ. ದಟ್ಸ್ ನೈಸ್ ಆ್ಯಕ್ಚುಲಿ. ಸೊ ಬಿಡದಿಲಿರೋ ಈ ಜಾಲಿವುಡ್ನ ವಿಸಿಟ್ ಮಾಡಿ.